In case of householders, most important common question they find extremely difficult to balance between the work field outside and the personal life. Like that, we sadhakas have another problem, how to balance our life, because our aim is to realize God. ನಮ್ಮ ಜೀವನದಲ್ಲಿ ಗೃಹಸ್ಥರ ಜೀವನದಲ್ಲಿ ಒಂದು ಬೇರೆ ಥರ, ಗೃಹಸ್ಥರಾಗಿದ್ದೂ ಸಾಧಕರು ಅದರಲ್ಲಿ ಬೇರೆ ಥರ. ಆಮೇಲೆ ಎಲ್ಲವನ್ನು ತ್ಯಾಗ ಮಾಡಿ ಸನ್ಯಾಸ ಜೀವನಕ್ಕೆ ಹೋಗೋರು ಇನ್ನೊಂದು ಥರ. ನಿಯರ್ಲಿ ಅಟ್ಲೀಸ್ಟ್ 80% ಆಫ್ ದಿ ಹ್ಯುಮ್ಯಾನಿಟಿ, 80% ಜನರು ದೇ ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ಸ್ಪಿರಿಚುವಲ್ ಲೈಫ್. ಆಧ್ಯಾತ್ಮಿಕ ಜೀವನದಲ್ಲಿ ಇಚ್ಛೆ ಇರಲ್ಲ. ಒಂದು 20% ನಾನು ಭಗವತ್ ಸಾಕ್ಷರ ಮಾಡ್ಕೋಬೇಕು ಅಥವಾ ಒಳ್ಳೆಯ ಜೀವನ, ಒಂದು ಆಧ್ಯಾತ್ಮಿಕ ಜೀವನ ಅನ್ನೋದು ನಡೆಸಬೇಕು ಅಂತ ಇರುತ್ತೆ. ಅವ್ರದ್ದು ಜೀವನ ಒಂಥರ, ಉಳಿದವ್ರದ್ದು ಎಲ್ಲರದ್ದು. ಈ ಉಳಿದವ್ರದ್ದು ಒಂದು ಯಾವಾಗಲೂ ಮೇನ್ ಕ್ವಶ್ಚನ್ನು ಅವರಿಗೆ ಸ್ಪಿರಿಚುವಲ್ ಲೈಫು, ಸೆಕ್ಯುಲರ್ ಲೈಫು, ಆಧ್ಯಾತ್ಮಿಕ ಜೀವನ ಮತ್ತು ಬಾಹ್ಯ ಜೀವನ, ಇದನ್ನು ಎರಡನ್ನು ಬ್ಯಾಲೆನ್ಸ್ ಮಾಡೋದು ಹೇಗೆ ಅಂತ ಅಷ್ಟೊಂದು ಪ್ರಾಬ್ಲಮ್ ಇರೋಲ್ಲ. ನನ್ನ ಕೆಲಸ ಕಾರ್ಯಗಳು ಎಲ್ಲೋ ಹೋಗ್ಬಿಟ್ಟು ಕೆಲಸ ಮಾಡ್ತಾಯಿರ್ತೀನಿ. ಆಮೇಲೆ ನನ್ನ ಪರ್ಸ್ನಲ್ ಲೈಫ್ ಅಂದರೆ ವ್ಯಕ್ತಿಗತ ಜೀವನ, ಇವೆರಡು ಹೇಗೆ ಬ್ಯಾಲೆನ್ಸ್ ಮಾಡೋದು ಅಂತ ಅವರು ಯೂಶಲಿ ಕೇಳೋದು. ಇಟ್ಸ್ ಎ ಹ್ಯೂಜ್ ಸೈನ್ಸ್ ಇನ್ ಸೈಕಾಲಜಿ, ಹೌ ಟು ಬ್ಯಾಲೆನ್ಸ್. ಇವಾಗ ನಾವು ಅದನ್ನು ಟಚ್ ಮಾಡ್ತಾ ಇಲ್ಲ. ಬಟ್ ಅದೂ ಒಂದು ವೆಸ್ಟರ್ನಲ್ಲಿ ಹೋದರೆ ಅವ್ರಿಗೆ ಇದೊಂದು ಪ್ರಾಬ್ಲಮ್ ಇರುತ್ತೆ ಸಾಮಾನ್ಯವಾಗಿ. ಇವಾಗ ಸೆಕೆಂಡು, ಗೃಹಸ್ಥರಲ್ಲಿ ಆಧ್ಯಾತ್ಮಿಕ ಜೀವನ ಮಾಡ್ತಾ ಇರೋರು, ನಿಜವಾಗ್ಲೂ ಆಧ್ಯಾತ್ಮಿಕ ಜೀವನ ಮಾಡ್ತಾ ಇರೋರು ಈಸ್ ಈಕ್ವಲ್ ಟು ದಿ ಮೊನಾಸ್ಟಿಕ್ ಲೈಫ್ ವಿಚ್ ವಿ ಆರ್ ಲೀಡಿಂಗ್. ಓನ್ಲಿ ಅವರ್ ಎಕ್ಸ್ಟರ್ನಲ್ ವರ್ಕ್ಸ್ ಡಿಫರ್. ಹೊರಗಡೆ ನಮ್ಮ ಬಾಹ್ಯ ಕರ್ಮಗಳು ಅವ್ರದ್ದು ಹೊಟ್ಟೆ ತುಂಬಿಕೊಳ್ಳಬೇಕು, ಜೀವನನೂ ಮಾಡಬೇಕು, ದಾನ ಧರ್ಮಗಳನ್ನು ಮಾಡಬೇಕು, ಎಲ್ಲ ಮಾಡಬೇಕು. ನಮ್ಮಲ್ಲಿ ಅದಿಲ್ಲ. ಭಗವಂತ ಏನೋ ನಮ್ಗೆ ಬೇಕಾಗಿದ್ದನ್ನು ಆವಾಗ ಸಪ್ಲೈ ಮಾಡ್ತಾ ಇರ್ತಾನೆ, ನಾವು ಅದರಿಂದ ಜೀವನ ಮಾಡ್ತೀವಿ. ನಮ್ಗೆ ಇವಾಗ ನಮ್ಮ ತ್ಯಾಗದ ಜೀವನದ ಇರಲಿ ಅಥವಾ ಗೃಹಸ್ಥರ ಜೀವನವಿದ್ದು ಆಧ್ಯಾತ್ಮಿಕ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಅದರಲ್ಲಿ 3 ಇಂಪಾರ್ಟೆಂಟ್ ಪಾರ್ಟು ಇವಾಗ ಮಾತಾಜಿ ಕೇಳಿದ್ದು. ಒಂದು ಸಾಧನೆಯ ಅಂಶ, ಇನ್ನೊಂದು ಸಾಧನೆಯ ಅಂಶ ಮೀನ್ಸ್ ಸ್ಪಿರಿಚುವಲ್ ಪ್ರಾಕ್ಟೀಸಸ್, ಸ್ಪಿರಿಚುವಲ್ ಡಿಸಿಪ್ಲಿನ್ಸ್ ವಿ ಹ್ಯಾವ್ ಟು ಫಾಲೋ. ಇನ್ನೊಂದು ನಾವು ಸ್ಟಡೀಸು, ವೇದಾಂತಗಳು ಓದೋದು. ಸ್ಟಡೀಸಲ್ಲಿ ಒಂದು ಇಂಪಾರ್ಟೆಂಟ್ ಭಾಗ ಮ್ಯೂಸಿಕ್ಕು, ಶಾಸ್ತ್ರ ಸ್ಟಡೀಸು, ಆಮೇಲೆ ಜನರಲ್ ಲೈಫ್ ಆ್ಯಂಡ್ ಟೀಚಿಂಗ್ಸ್ ಆಫ್ ಸೇಂಟ್ಸು, ಸಾಧು ಸಂತರ ಜೀವನ ಚರಿತ್ರೆ ಮತ್ತು ಅವ್ರು ಹೇಗೆ ಪ್ರಾಪ್ತಿ ಮಾಡಿದ್ರು, ಇದು ಭಾಳ ಉತ್ಸಾಹ ಕೊಡ್ತಾ ಇರುತ್ತೆ. ಆಮೇಲೆ 3ನೇದು ನಮ್ಮದು ವರ್ಕು, ಇದು ವರ್ಕು ಸ್ಪಿರಿಚುವಲ್ ಲೈಫು, ಸ್ಟಡೀಸ್ನಲ್ಲಿ ಇದೆಲ್ಲ ಬರುತ್ತೆ. ಆಮೇಲೆ ವರ್ಕ್ ಫೀಲ್ಡು, ಕೆಲಸ ಕಾರ್ಯಗಳು, ಆಧ್ಯಾತ್ಮಿಕ ಸಾಧನೆ ಅಂದರೆ ಸ್ಪಿರಿಚುವಲ್ ಡಿಸಿಪ್ಲಿನ್ಸು, ಸ್ಟಡೀಸು ಆ್ಯಂಡ್ ವರ್ಕ್ ಫೀಲ್ಡು. ನಮಗೆ ಆಧ್ಯಾತ್ಮಿಕ ಜೀವನಕ್ಕೆ ಇಂಪಾರ್ಟೆಂಟ್ ಇದು. ಆಧ್ಯಾತ್ಮಿಕ ಜೀವನಕ್ಕೆ ಆಶ್ರಯ, ಆಧಾರ, ರಾಕ್ ಫೌಂಡೇಶನ್ ಫಾರ್ ಅವರ್ ಸ್ಪಿರಿಚುವಲ್ ಲೈಫ್ ಈಸ್ ಅದ್ವೈತ ವೇದಾಂತ. One exists. What all we see is just an appearance like what we see in dream. Exactly right. Just because you are identified with the body, you are seeing this world. If you dissociate from your body, this world is not there. ನಾವು ಜಾಗ್ರತೆ ಅವಸ್ಥೆಯಲ್ಲಿ ದೇಹಭಾವ ಇಟ್ಕೊಂಡಿರೋದ್ರಿಂದ ಈ ಜಗತ್ತು ಕಾಣ್ತಾ ಇದೆ. ನಾಮ ರೂಪ ಕರ್ಮ ಕ್ರಿಯೆ ಎಲ್ಲ ಕಾಣ್ತಾ ಇದೆ. ಅದರಿಂದ ಸಪ್ರೇಟ್ ಆದರೆ ಜಗತ್ತೇ ಇಲ್ಲ. ನಿದ್ದೆ ಎದ್ದ ತಕ್ಷಣ ನಿದ್ದೆ ಜಗತ್ತೇ ಇರಲಿಲ್ಲ. ನಿದ್ದೆಯಲ್ಲಿ ಜಗತ್ತು ಕಾಣ್ತಾ ಇತ್ತು, ಸ್ವಪ್ನ ಪ್ರಪಂಚ.
ಯಾಕಂದರೆ ಸ್ವಪ್ನದ ಶರೀರ ಜೊತೆಗೆ ಒಂದಾಗಿದ್ದೆ, ಆದ್ದರಿಂದ ಅದು ಒಂದಾಗಿ ಕಾಣ್ತಾ ಇತ್ತು. ಇವಾಗ ಅದರಿಂದ ಇವಾಗ ಅಷ್ಟೇ ಇದಕ್ಕೆ ವ್ಯಾಲ್ಯೂ. ನಾವು ಶರೀರ ಬಿಟ್ಟ ಮೇಲೆ ಕೂಡ ಇನ್ನೊಂದು ಶರೀರಕ್ಕೆ ಹೋಗ್ಬೇಕಾದ್ರೂ ಕೂಡ ನಾವು ಸ್ವಪ್ನಾವಸ್ಥೆಯಲ್ಲಿ ಇದ್ದಂಗೆ ಇರ್ತೀವಿ, ಶರೀರನೇ ಇಲ್ಲ ನಮಗೆ. ಸೊ ಈ ಜಗತ್ತು ಕಾಣ್ತಾ ಇರಲ್ಲ, ಒಂದು ಸ್ವಪ್ನಾವಸ್ಥೆಯಲ್ಲಿ ಇದ್ದಂಗೆ ಹೋಗ್ತಾ ಇರ್ತೀವಿ. ಈ ವಿಶ್ವನೂ ಕಾಣಲ್ಲ, ನಂದು ಯಾವ ಮೆಮೊರೀಸ್ ಇಲ್ಲ, ಏನೂ ಇಲ್ಲ, ಮೆಮೊರೀಸ್ ಡಿಲೀಟೇ ಆಗೋಗುತ್ತೆ. ಇವಾಗ ಅದು ನಮ್ಮದು ಅಸ್ತಿತ್ವ. ಇವಾಗ ನಮಗೆ ಆಧ್ಯಾತ್ಮಿಕ ಜೀವನಕ್ಕೆ ಮೂಲ ಆಧಾರ ಅದ್ವೈತ. ಅದರ ಮೇಲೆ ಒಂದು ಸುಂದರವಾದ ಭಕ್ತಿಯ ಒಂದು ಅರಮನೆ ಕಟ್ಕೊಂಡು ನಾವು ಅದರಲ್ಲಿ ಇರ್ತೀವಿ ಭಗವಂತನ ಜೊತೆಗೆ. ಇದು ನಮ್ಮ ರಾಮಕೃಷ್ಣ ಸಂಪ್ರದಾಯ ಮತ್ತು ಎಲ್ಲ ಸಂತರು ಮಾಡೋದು ಇದೊಂದೇ. ಯಾಕಂದರೆ ನಮಗೆ ವಿ ನೀಡ್ ಎ ರಾಕ್ ಫೌಂಡೇಶನ್ ವಿಚ್ ನೆವರ್ ಶೇಕ್ಸ್ ಅಸ್ ಫ್ರಮ್ ಅವರ್ ಲೈಫ್ ಆ್ಯಂಡ್ ಇದು ಎಂಥ ಪರಿಸ್ಥಿತಿ ಬಂದ್ರೂ ಜಸ್ಟ್ ಐ ಕ್ಯಾನ್ ಡಿಸಾಲ್ವ್ ಇನ್ ಎ ಮೂಮೆಂಟ್. ಯಾವ ಪ್ರಾಬ್ಲಮ್ ಬಂದರೂ ಐ ಕ್ಯಾನ್ ಡಿಸಾಲ್ವ್ ವಿತಿನ್ ಎ ಮೂಮೆಂಟ್ ಇಫ್ ಐ ಅದ್ವೈತಿಕ್ ಬೇಸ್. ಜಸ್ಟ್ ಅದು ಸ್ನೇಕ್ ಆ್ಯಂಡ್ ಮಂಗೂಸ್ ಫೈಟ್ ಮಾಡತ್ತಂತೆ ಯಾವಾಗಲೂ. ಮಂಗೂಸ್ ನೋಡಿದ ತಕ್ಷಣ ಸರ್ಪವನ್ನು ಇಮ್ಮಿಡಿಯೇಟ್ಲಿ ಬೌನ್ಸಸ್ ದೆ ಫೈಟ್. ಮಂಗೂಸ್ಗೆ ಅದನ್ನು ಸಾಯಿಸ್ಬಿಡುತ್ತೆ ಏನಿದ್ರೂ. ದೊಡ್ಡ ದೊಡ್ಡ ಹಾವುಗಳು ಕೂಡ ಸಾಯಿಸ್ಬಿಡುತ್ತೆ. ಬಟ್ ಕೆಲವು ಸರ್ತಿ ಹಾವು ಹೊಡೆದ್ಬಿಡುತ್ತೆ, ಪಚ್ಚ ಅಂತ ವಿಷ ಹಾಕ್ಬಿಡುತ್ತೆ. ಆ ವಿಷ ಹಾಕಿದ ತಕ್ಷಣ ಅದು ಸಾಯೋದೇ, ಅದು ಮಂಗೂಸು ಒಂದು ಕ್ಷಣದಲ್ಲಿ ಮಿಸ್ ಆಗಿಬಿಡುತ್ತೆ. ಅದು ಕಚ್ಚಿದೆ ಅಂತ ಗೊತ್ತಾಗ ಅಲ್ಲಿ ಇಲ್ಲವೇ ಇಲ್ಲ. ಅದು ಅವ್ರು ಇರೋದು ಒಂದು ಅಕ್ಕಪಕ್ಕದಲ್ಲೇ ಒಂದು ಗಿಡ ಇರುತ್ತೆ, ಅದರ ಎಲೆ ಅದಕ್ಕೆ ಆ್ಯಂಟಿಡೋಟು, ಅದು ನೋಡಿಟ್ಕೊಂಡಿರುತ್ತೆ. ಅಲ್ಲಿ ಹೋಗ್ಬಿಟ್ಟು ಆ ಎಲೆಗಳನ್ನು ಕಚ್ಚಿ ಆ ಉಂಡ ಮೇಲೆ ಆ ರಸವನ್ನು ಹಾಕಿ ಆ ಎಲೆಗಳನ್ನೆಲ್ಲ ಕಚ್ಚಿ ತಿಂದು ಮತ್ತೆ ಓಡಿಬರುತ್ತೆ ಫೈಟ್ ಮಾಡೋಕ್ಕೆ. ಇಟ್ ಈಸ್ ಆ ಒಂದು ಮೃತ್ಯುವಿಂದ ಪಾರು ಮಾಡ್ಕೊಂಡು ಮತ್ತೆ ಬರುತ್ತೆ ನೋಡಿ, ಮೃತ್ಯುವಿಂದ ಪಾರು ಮಾಡ್ಕೊಂಡು ಬರುತ್ತೆ ಅದು ಮತ್ತೆ ಹೋಗಿ. ಆ ಒಂದು ಸಂಜೀವಿನಿ ಅದು ಇದೆ ಅದಕ್ಕೆ. ಅದೇ ಥರ ನಮಗೆ ಜಗತ್ತು ಕಚ್ಚಿದಾಗ, ಜಗತ್ತು ಇದು ಕೊಟ್ಟಾಗ ಇಮ್ಮಿಡಿಯೇಟ್ಲಿ ಅಲ್ಲಿ ಸಂಜೀವಿನಿ ಇದೆ ಅದ್ವೈತ. ಅಲ್ಲಿ ಹೋಗ್ಬಿಟ್ಟು ಅದರಲ್ಲಿ ಮಿಂದು ನೀಟಾಗಿ ಬಂದ್ಬಿಟ್ಟು ಮತ್ತೆ ನೋಡೋದು. ಎಲ್ಲ ದೈವತ್ವದಿಂದ ಒಂದೇ ಒಂದು ಆಟ ಆಡ್ತಾಯಿದ್ದೆ ನೋಡೋ, ನಿನ್ನ ಹೆದ್ರ್ಕೊಂಡು ಓಡೋಗ್ಬಿಟ್ಟಿದೆಯಲ್ಲ, ನನಗೆ ನಾನು ಹೇಳ್ಕೊಡ್ತೀನಿ ಆವಾಗ. ಸೊ ದಿಸ್ ಈಸ್ ದಿ ಬೇಸಿಸ್ ಆಫ್ ಅವರ್ ಸಾಧನ. ಆಮೇಲೆ ಆ ಪ್ರೀತಿ ವಾತ್ಸಲ್ಯ ಭಗವಂತನ ಮೇಲೆ ನಾವು ಹೇಗೆ ಜಗತ್ತಿನಲ್ಲಿ ಏನೇನು ಬಯಸ್ತಾ ಇದೆಯೋ ಅದನ್ನೆಲ್ಲ ಭಗವಂತನ ನೋಡೋದು, ಏನೇನು ನಾವು ಕೊಡಬೇಕು ಅಂತಿದ್ದೀವೋ ಅದನ್ನೆಲ್ಲ ಭಗವಂತನಿಗೆ ಸಮರ್ಪಿಸೋದು. ಐ ವಾಂಟ್ ಟು ಸಿ ಬ್ಯೂಟಿಫುಲ್ ಥಿಂಗ್ಸ್ ಇನ್ ದಿಸ್ ವರ್ಲ್ಡ್. ದಿ ಸೋರ್ಸ್ ಆಫ್ ಆಲ್ ಬ್ಯೂಟಿ ಈಸ್ ಇನ್ ಗಾಡ್. ಸೌಂದರ್ಯವನ್ನು ಅಲ್ಲಿ ಇಲ್ಲಿ ನೋಡೋಕ್ಕೆ ಇಷ್ಟಪಡ್ತೀವಿ. ಸುಂದರವಾದ ವಸ್ತುಗಳನ್ನ ನನ್ನ ಜೊತೆಲಿ ಇಟ್ಕೊಳ್ಳೋಕೆ ಪ್ರಯತ್ನ ಪಡ್ತೀವಿ. ಅದೆಲ್ಲ ಭಗವಂತನಲ್ಲಿ ಸಂಪೂರ್ಣತೆಯಿಂದ ಇದೆ. ಇಲ್ಲೊಂದು ಅಂಶ ಮಾತ್ರ. ಅದ್ರ ಜೊತೆಗೆ ಒಂದು ಸುಂದರವಾದದ್ದು ಒಂದು ವಸ್ತು ತೊಗೊಂಡ್ರೆ ಅದರಲ್ಲಿ ಬೇಕಾದಷ್ಟು ಒಳಗಡೆ ಏನೇನೋ ಇರುತ್ತೆ. ಬ್ಯೂಟಿ ಈಸ್ ಸ್ಕಿನ್ ಡೀಪ್. ಒಂದು ಚರ್ಮ ತೆಗೆದ್ರೆ ಸಾಕು, ಒಳಗಡೆ ಏನಿದೆ ಅಂತ ಗೊತ್ತಾಗತ್ತೆ. ಸೊ ದಟ್ ಈಸ್ ದಿ ಬಟ್ ದೇರ್ ಎಷ್ಟೇ ಚರ್ಮ ತೆಗೆದ್ರೂ ಸೌಂದರ್ಯನೇ. ಸೌಂದರ್ಯದಿಂದ ಆಗಿದೆ ಅದು. ಇದಕ್ಕೆ ಸೌಂದರ್ಯ ಬಳದಿದ್ದಾರೆ ಈ ಜಗತ್ತಿಗೆ. ಇದನ್ನು ನೆಚ್ಕೊಂಡು ಹೊರಟೋಗ್ತೀವಿ. ಹಿಡಿದ ತಕ್ಷಣ ಆ ದುಃಖ ಕೊಡೋಕ್ಕೆ ಶುರು ಆಗುತ್ತೆ. ಸೊ ನಾವು ಏನೇನು ಬಯಸ್ತೀವೋ ಎಲ್ಲ ಅಲ್ಲಿದೆ, ಎಲ್ಲ ಐಶ್ವರ್ಯ ಅಲ್ಲಿದೆ, ಎಲ್ಲ ಆನಂದ. ನಾವು ಒಂದೊಂದೇ ತೊಟ್ಟು ಇಲ್ಲೆಲ್ಲೋ ಅಲ್ಲಿ ಹುಡುಕಿ 4 ಒದೆಗಳು ತಿಂದ್ಬಿಟ್ಟು ಒಂದು ತೊಟ್ಟು ಸುಖವನ್ನು ಇಂದ್ರಿಯ ಸುಖಗಳನ್ನು ನೆಕ್ಬಿಟ್ಟು ಬರ್ತೀವಿ ಅಷ್ಟೇ. ಎಷ್ಟೋ ಏಟುಗಳನ್ನು ತಿಂದು ಅಲ್ಲಿ ಏಟು ತಿನ್ನಬೇಕಾಗಿಲ್ಲ. ಆನಂದವನ್ನು ಕುಡಿತಾ ಇರೋದು, ಸುಖವನ್ನು ಅನುಭವಿಸ್ತಾ ಇರೋದು.
ಎಂಡ್ಲೆಸ್ ಆ್ಯಂಡ್ ಎಟರ್ನಲ್ ಆ್ಯಂಡ್ ನೋ ಕೌಂಟ್ರ್ ಪಾರ್ಟ್. ಅದಕ್ಕೆ ಹೊಂದ್ಕೊಂಡು ಇನ್ನೊಂದು ದುಃಖ ಅನ್ನೋದು, ಸಫರಿಂಗ್ ಅನ್ನೋದಿಲ್ಲ. ಅದಕ್ಕೆ ನಾವು ಟು ಟ್ರಾನ್ಸೆಂಡ್ ದ ನೇಚರ್ ಆ್ಯಂಡ್ ಗೋ ಬಿಯಾಂಡ್, ಪ್ರಕೃತಿಯನ್ನು ಪಾರು ಮಾಡಿ ನಾವು ಹೋಗೋಕ್ಕೆ ಪ್ರಯತ್ನ ಮಾಡ್ತಾ ಇರೋದು ಅದಕ್ಕೋಸ್ಕರ. ಸೊ ದಿಸ್ ಈಸ್ ದಿ ಸ್ಪಿರಿಚುವಲ್ ಲೈಫ್. ಇನ್ನೊಂದು ಸ್ಟಡೀಸಲ್ಲಿ ನಮಗೆ ಶಾಸ್ತ್ರಗಳು ಸತ್ಯವನ್ನು ತೋರಿಸ್ತಾ ಇರುತ್ತೆ. ಇನ್ನೊಂದು ಭಾಗ ನನಗೆ ಬೇಕಾಗಿದ್ದನ್ನು ಧಾರ್ಮಿಕವಾಗಿ ಇದು ಗಳಿಸು, ಅದಕ್ಕೆ ಅದು ಕರ್ಮಬಂಧನದಲ್ಲಿ ಇರಲ್ಲ ಅಂತ ಕರ್ಮಕಾಂಡವಿದೆ. ಆಮೇಲೆ ನಿನಗೆ ಯಾವಾಗ ನಿನ್ನ ಮಿನಿಮಮ್ ಪೂರೈಕೆಗಳೆಲ್ಲ ಆಯಿತೋ ಆಮೇಲೆ ಅದನ್ನು ಜಸ್ಟ್ ಏನು ಅರ್ನ್ ಮಾಡಬೇಕೋ ಮಾಡಿಬಿಟ್ಟೆ, ಏನು ಸಂಪಾದಿಸ್ಬೇಕೋ ಸಂಪಾದಿಸಾಯಿತು. ವಾಟ್ ಎವರ್ ಯು ಟು ಅರ್ನ್ ಯು ಹ್ಯಾವ್ ಅರ್ನ್. ಪ್ರಿಸರ್ವೇಷನ್ಸ್ಗೆ ಅಂದರೆ ಅದನ್ನು ಸಂರಕ್ಷಣೆ ಮಾಡ್ಕೊ. ಅದಕ್ಕೆ ನೀವು ಯು ನೀಡ್ ನಾಟ್ ಸ್ಪೆಂಡ್ ಮಚ್ ಟೈಮ್ ಆ್ಯಂಡ್ ಎನರ್ಜಿ. ಅದ್ರ ಪಾಡಿಗೆ ಅದು ಇವಾಗ ಒಂದು ತೋಟ ಮಾಡಿದ್ರಿ, ಅದ್ರ ಪಾಡಿಗೆ ಅದು ವರ್ಷಾನುಗಟ್ಟಲೆ ಬರ್ತಾ ಇರುತ್ತೆ. ಆ ಥರ ಮೇಂಟೆನೆನ್ಸ್ ಮಾತ್ರ. ಆಮೇಲೆ ಉಳಿದಿದ್ದ ಟೈಮನ್ನು ಕಂಪ್ಲೀಟಾಗಿ ಇವಾಗ ಕೈಯಲ್ಲಿ ಅಷ್ಟೊಂದು ಕೆಲಸಗಳಾಗಲ್ಲ. ಮಿಡ್ಲ್ ಏಜ್ ಬರೋ ಅಷ್ಟೊತ್ತಿಗೆ ಉಪಾಸನ, ಮಾನಸಿಕ ವೃತ್ತಿಗಳೆಲ್ಲ ಭಗವಂತನ ಮೂರ್ತಿಯನ್ನು ನೋಡೋದು, ಅಥವಾ ಅದ್ವೈತದಲ್ಲಿ ನಾನು ಒಂದು ಹಕ್ಕಿಯಾಗಿ ಅನಂತ ಆಕಾಶದಲ್ಲಿ ಹಾರಾಡ್ತಾ ಇರೋಂಗೆ, ಒಂದು ಮೀನೋ ಮೊಸಳೆನೋ ಆಗಿ ಸಮುದ್ರದಲ್ಲಿ ಆನಂದ ಸಮುದ್ರದಲ್ಲಿ ತೇಲ್ತಾ ಈಜಾಡ್ತಾ ಇರೋಂಗೆ, ಈ ಥರದ್ದೆಲ್ಲ ಭಾವನೆಗಳು. ಅಥವಾ ಮೂರ್ತಿಮತ್ತಾದ ಭಗವಂತನನ್ನು ಇಟ್ಕೊಂಡು ಪ್ರೀತಿಸೋದು, ಅವನ ಸೇವೆ ಮಾಡೋದು, ನಮನ ಮಾಡೋದು, ಹಾಡು ಹೇಳ್ಬಿಟ್ಟು ಅವನು ಸಂತೃಪ್ತನಾಗಿ ಮಾಡೋದು, ಇದರಲ್ಲೆಲ್ಲ ಇನ್ನೊಂದು ಭಾಗ ಸಾಧನೆಯಲ್ಲಿ ಭಗವಂತನ ಜೊತೆಗೆ. ಇದು ನಮಗೆ ಸ್ಟಡೀಸ್ ಬಂದಾಗ ಇದು ನಮಗೆ ಒಂದು ಭಾಗ ನಮಗೆ ವೇದಗಳೆಲ್ಲ ಅದು ಈ ಮೂರು. ಆಮೇಲೆ ಜ್ಞಾನಕಾಂಡ. ನನಗೆ ಜ್ಞಾನ ಮಾತ್ರ ಭಗವಂತ ಅಂದರೆ ಏನು, ಹೇಗಿದ್ದಾನೆ, ವ್ಯುತ್ಪತ್ತಿ ಹೇಗಾಗುತ್ತೆ, ಅದೆಲ್ಲ ಒಂದು ಭಾಗ. ಈ ಜ್ಞಾನವನ್ನು ಮಾತ್ರ ಕೊಡ್ತಾ ಇರುತ್ತೆ. ಆಮೇಲೆ ಸಂತರ ಜೀವನ ಒಂದಿದೆ. ಸಂತರ ಜೀವನ ನಮಗೆ ಹೋಪ್ಸಿಂದ ತುಂಬುತ್ತೆ. ಮುಂಚೆ ನಮ್ಮ ಶಾರದಾ ಇದು ಆಶ್ರಮದವರು, ಫೌಂಡೇಶನ್ನವರು, ಇವರು ನಮ್ಮ ಇದರಲ್ಲಿ ಇರಬೇಕಾದ್ರೆ, ನಮ್ಮ ಮಠದಲ್ಲಿ ಇರಬೇಕಾದ್ರೆ, ಅಲ್ಲಿ ರಾಮಕೃಷ್ಣ ಮಠದ ಅಲ್ಲಿರಬೇಕಾದ್ರೆ ದಿನಾಗಲೂ ಸಂಜೆ 5ರಿಂದ 5:30ವರೆಗೂ ಪ್ರತಿ ದಿವಸ ಅಲ್ಲಿ ಕೂತ್ಕೊಂಡು ಸಂತರ ಜೀವನ ಓದ್ತಿದ್ರು. ಏನು ಅದರ ಇನ್ಫ್ಲೂಯೆನ್ಸ್ ಎಷ್ಟಿರತ್ತೆ ಅಂತಂದರೆ, ಭಗವಂತ ನಾನು ಹಿಡ್ಕೊಂಡ್ಬಿಡ್ತೀನಿ ನೋಡು, ಅವ್ನು ಭಗವಂತನ ಹಿಡ್ಕೊಂಡ್ಬಿಟ್ಟ, ನಾನು ಹಿಡ್ಕೊತೀನಿ, ಅಷ್ಟು ವಿಶ್ವಾಸ ಬರ್ತಾ ಇರುತ್ತೆ. ಆ ಭಗವಂತನ ಅವ್ರ ಜೀವನದಲ್ಲಿ ಪಾರ್ಟಿಸಿಪೇಟ್ ಮಾಡೋದು, ಅವನು ಭಗವಂತನಿಗೆ ಪಾರ್ಟಿಸಿಪೇಟ್, ಇಬ್ಬರು ಹೇಗೆ ಆ ಭಕ್ತ ಭಗವಾನರ ಕತೆ ನಡೆಯುತ್ತೆ, ಆಟಗಳು. ಇಟ್ ಈಸ್ ಟ್ರಾನ್ಸೆಂಡೆಂಟಲ್ ರ್ಯಾಲ್ಮ್, ಬ್ರಾಟ್ ಡೌನ್ ಟು ದಿ ಫಿಸಿಕಲ್ ಲೆವೆಲ್. ಅತೀತದಿಂದ ಲೌಕಿಕದಲ್ಲಿ ತಂದು ಅದನ್ನು ಅನುಭವಿಸ್ತಾ ಇರ್ತಾರೆ. ಸೊ ಈ ಸ್ಕ್ರಿಪ್ಚರಲ್ಲಿ ಈ 3 ಭಾಗ ನಮಗೆ ಜ್ಞಾನ ಕೊಡೋದು, ಒಂದು ಉತ್ಸಾಹ ಉಲ್ಲಾಸಗಳಿಂದ ವಿಶ್ವಾಸಗಳಿಂದ ತುಂಬೋದು. ಆಮೇಲೆ ಇನ್ನೊಂದು ಭಾಗ ನಾವು ಇವಾಗ ದುರ್ಗಾ ಸಪ್ತಶತಿ ಆಗಲಿ, ಲಲಿತಾ ಸಹಸ್ರನಾಮ ಆಗಲಿ, ವಿಷ್ಣು ಸಹಸ್ರನಾಮ ಪಠನ ಮಾಡೋದು, ಇದು ಇದರಲ್ಲಿ ಸ್ಟಡೀಸಲ್ಲಿ ಬರಲ್ಲ, ಇದು ಸಾಧನೆಯಲ್ಲಿ ಬಂದುಬಿಡುತ್ತೆ. ಬಟ್ ಮ್ಯೂಸಿಕ್ ಪ್ರಾಕ್ಟೀಸ್ ಮಾಡೋದು, ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ ಪ್ರಾಕ್ಟೀಸ್ ಮಾಡೋದು, ಇದೆಲ್ಲ ವಿದ್ಯೆಯನ್ನು ಕಲಿತಾ ಇದ್ದೀವಿ, ಅದನ್ನು ಉಪಯೋಗಿಸಿ ತೋರಿಸ್ತಾ ಇದ್ದೀವಿ. ಅಲ್ಲಿ ಪಠನ ಮಾತ್ರ,
ಇಲ್ಲಿ ಕಲಿಕೆ ಇದೆ. ಒಂದೊಂದು ನಮಗೆ ಇಟ್ಸ್ ಎ ಪಾರ್ಟ್ ಆಫ್ ಸ್ಟಡೀಸ್. ಐ ಆಮ್ ಸ್ಟಡಿಂಗ್. ಸೊ ಈ ಸ್ಟಡೀಸಲ್ಲಿ ಈ 3 ಭಾಗ. ನಮಗೆ ಇದು ಸಂಗೀತ ಇದೆಲ್ಲ ಒಂದು ಜ್ಞಾನದ ಅಂಶನೂ ಇರುತ್ತೆ ಅದರೊಳಗೆ. ಮನರೇ ತು ಕಾಹೆ ನಧೀರ ಧರೆ, ಮನಸ್ಸಿಗೆ ಅಡ್ರೆಸ್ ಮಾಡು ಹೇಳ್ತಾ ಇರುತ್ತೆ. ಆಮೇಲೆ ಇನ್ನೊಂದು ಭಗವಂತನ ಪ್ರೀತಿ ಮಾಡೋದು, ಜೀವಿಗಳ ಪ್ರೀತಿ ಮಾಡೋದು, ಪ್ರಕೃತಿಯನ್ನು ಪ್ರೀತಿ ಮಾಡೋದು, ಇದೆಲ್ಲ ಏನದು ವೃಕ್ಷವಲ್ಲಿ ಅಮರ್ಸೋಯರೆ. ಕಾಡು ಒಂದು ಸ್ವಂತ ಮನೆ ಇದ್ದಂಗೆ, ನಮ್ಮ ಜನಗಳಿದ್ದಂಗೆ. ಅದು ಹೇಗೆ ಆ ಪ್ರಕೃತಿ ಜೊತೆಗೆ ಅದೇನು ಅದು ಟು ಲಿವ್ ಇನ್ ಎ ಸಚ್ ಎ ಬ್ಯೂಟಿಫುಲ್ ದಿಸ್ ಒನ್. ಆಮೇಲೆ ಅನಿಮಲ್ಸು ಅದು ಇದು ಎಲ್ಲ ಅದೇ ಥರ ಅದನ್ನು ಪ್ರೀತಿಸೋದು, ಪ್ರಕೃತಿಯನ್ನು ಪ್ರೀತಿಸೋದು, ಜೀವಿಗಳನ್ನು ಪ್ರೀತಿಸೋದು, ದೀನ ದುಃಖಗಳನ್ನು ಪ್ರೀತಿಸೋದು, ಭಗವಂತನ ವಿವಿಧ ರೂಪದಲ್ಲಿ ಪ್ರೀತಿಸೋದು, ಇದೆಲ್ಲ ಒಂದು ಸಂಗೀತದಲ್ಲಿ ನಮ್ಗೆ ಬರೋದು. ಆಮೇಲೆ ಯುವರ್ ಇನ್ನರ್ ಪ್ಯೂರಿಫಿಕೇಷನ್ನು. ಖೇಲತಿ ಬ್ರಹ್ಮಾಂಡೇ, ಮೈ ಐಡೆಂಟಿಟಿ ವಿತ್ ದಿ ಜೀವಾಸ್ ಐಡೆಂಟಿಟಿ ವಿತ್ ದಿ ಆಬ್ಸಲ್ಯೂಟ್. ಇದೆಲ್ಲ ವೇರಿಯಸ್, ಆಲ್ ದೀಸ್ ಆರ್ ಸಪ್ಲೈಡ್ ಟು ಅಸ್. ಇದು ಆವಾಗವಾಗ ಅದು ರಾಗ ತಾಳಗಳನ್ನು ಹಾಕಿ ಅದಕ್ಕೆ ಅದೊಂದು ಬುದ್ಧಿಗೆ ಮಾತ್ರ ಅಲ್ಲ, ಮನಸ್ಸಿಗೆ ಮಾತ್ರ ಅಲ್ಲ, ಅದರಲ್ಲಿ ಬುದ್ಧಿಯನ್ನು ಮನಸ್ಸನ್ನು ಹೃದಯಕ್ಕೆ ಜೋಡಿಸಿ ಆ ಹೃದಯವನ್ನು ಮಾತಾಡ್ತಾ ಇರೋದು. ಇದೆಲ್ಲ ನಮಗೆ ಸಿಗತ್ತೆ ಸ್ಟಡೀಸಲ್ಲಿ. ಆಮೇಲೆ ಕೆಲಸ ಕಾರ್ಯಗಳು ನಮಗೆ ಅನಿವಾರ್ಯ. ಅದು ನಮ್ಮ ವರ್ಕ್ ಫೀಲ್ಡ್ ಈಸ್ ದಿ ಬೇಸಿಸ್ ಆಫ್ ಅವರ್ ಫಿಸಿಕಲ್ ಎಕ್ಸಿಸ್ಟೆನ್ಸ್. ನಮ್ಮ ಶಾರೀರಿಕ ಅಸ್ತಿತ್ವದ ಒಂದು ಆಧಾರ ಕೆಲಸ ಕಾರ್ಯಗಳು. ಈ ಕೆಲಸ ಕಾರ್ಯಗಳು ನಾನು ಬದುಕಿದ್ದೀನಿ, ಇಂದ್ರಿಯಗಳು, ಶರೀರ, ಮನಸ್ಸು ಎಲ್ಲ ಇದೆ, ಅದನ್ನು ಹೇಗೆ ಸ್ಯಾಕ್ರಿಫೈಸ್ ಮಾಡಲಿ, ಹೇಗೆ ಸಮರ್ಪಣೆ ಮಾಡಲಿ, ಅದು ಕೆಲಸ ಕಾರ್ಯಗಳಿಂದ. ಆಮೇಲೆ ನನ್ನ ಮನೋಭಾವನೆಗಳು, ನಾನು ಹಾಡು ಹೇಳ್ತಾ ಇದ್ದೆ, ನಾನು ಇದು ಮಾಡ್ತಾಯಿದ್ದೆ, ಅಡುಗೆ ಮಾಡ್ತಾಯಿದ್ದೆ, ನಾನು ಇದನ್ನೆಲ್ಲ ನಾನು ಏನೇನು ನನ್ನ ಅನುಭವಗಳು ಭಾವನೆಗಳಿದೆಯೋ ಶರೀರ ಲೆವೆಲ್ಗೆ ಬರದೇ ಇದ್ದರೆ ಮುಂದಿನ ದ್ವಾರ ಓಪನ್ ಆಗಲ್ಲ. ನನ್ನ ಸಾಧನೆಯ ಅನುಭವಗಳು, ಹೌ ಫಾರ್ ಯು ಆರ್ ಗಾನ್ ಇನ್ ಸ್ಪಿರಿಚುವಲ್ ಲೈಫ್, ವಾಟ್ ಆಲ್ ಯು ಅಟೈನ್ಡ್ ಜ್ಞಾನ ಆಫ್ ದಿ ಗಾಡ್ ಆ್ಯಂಡ್ ಅದರ್ ಥಿಂಗ್ಸ್, ಸ್ಪಿರಿಚುವಲ್ ಎಕ್ಸಿಸ್ಟೆನ್ಸ್, that has to be brought to the physical level. ಇದರ ಮುಂದೆನೇ ಹೋಗಲ್ಲ, ಅಲ್ಲಲ್ಲೇ ಸುತ್ತದ ಜೀವನ ಕಳೆದುಬಿಡ್ತಾನೆ. ಅರಣ್ಯದೊಳಗೆ ಹೋಗ್ಬಿಟ್ಟು ಎಲ್ಲೆಲ್ಲೋ ದಾರಿ ತಪ್ಪಿ ಹೋದಂಗೆ. ಸೊ ಎವ್ರಿ ಸ್ಪಿರಿಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ intellectual understanding through studies, spiritual understanding through sadhana must be brought to the physical level. ಸ್ಥೂಲ ಶರೀರದ ಲೆವೆಲ್ ಬರಬೇಕು. ಇಟ್ ಈಸ್ ಡನ್ ಥ್ರೂ ದಿ ವರ್ಕ್ ಆ್ಯಂಡ್ ಆ್ಯಕ್ಟಿವಿಟೀಸ್. ಅದರಲ್ಲಿ ವರ್ಕ್ ಆ್ಯಂಡ್ ಆ್ಯಕ್ಟಿವಿಟೀಸ್ ನಂದೇ ನಾನು ಮೇಂಟೈನ್ ಮಾಡ್ಕೊಳ್ಳೋಕೆ ಒಂದು, ಜಗತ್ತಿಗೆ ನಾನು ಕೊಡ್ತಾ ಇರಬೇಕು ಕಾನ್ಸ್ಟೆಂಟ್ಲಿ. ಯಾಕಂದರೆ ನಾನು ಸೆಲ್ಫ್ ಸೆಂಟರ್ಡ್ನೆಸ್ ತೆಗಿಬೇಕು, ಸೆಲ್ಫಿಶ್ನೆಸ್ ತೆಗಿಬೇಕು, ಡಿಸಾಲ್ವ್ ಮಾಡಬೇಕು. ಅದಕ್ಕೆ ನಾವು ಇದನ್ನು ಆಮೇಲೆ ನನ್ನ ಜೀವನ ಬ್ಯಾಲೆನ್ಸ್ ಆಗಿ ಹೋಗಬೇಕು. ಯಾವುದನ್ನೇ ಒಂಚೂರು ಹೆಚ್ಚು ಕಡಿಮೆ ಆಯಿತು ಅಂದರೆ ಇಂಬ್ಯಾಲೆನ್ಸ್ ಆಗಿಬಿಡುತ್ತೆ. ಇವಾಗ ನಾನು ಸಾಧನೆ ಮಾತ್ರ ಮಾಡ್ಕೊಂಡು ಹೋಗ್ತೀನಿ, ನಾನು ಕೆಲಸ ಮಾಡಲ್ಲ, ಅವನು ಭಾಳ ದಿವಸ ಇರಲ್ಲ. ಒಂದು ನಾವು ಎಲ್ಲಿದ್ದೀವೋ, ಯಾವ ವಾತಾವರಣದಲ್ಲಿದ್ದೀವೋ, ಯಾವ ಜನಗಳ ಜೊತೆಗೆ ನಾವಿದ್ದೀವೋ ಅಲ್ಲಿಂದ ನಾವು ವಿಡ್ರಾ ಮಾಡಿದ ತಕ್ಷಣ, the moment we withdraw from the
ಅವರ್ ಓನ್ ಸರೌಂಡಿಂಗ್ಸ್. ನಾವು ಇವಾಗ ಆಶ್ರಮದಲ್ಲಿ ಇದ್ದೀವಿ, ಬೇರೆ ಆಶ್ರಮ ಇಟ್ಸಿಂದ ಒಂಚೂರು ಹಿಂದೆ ಬಂದು ನಾವು ಶ್ರಿಂಕ್ ಮಾಡಿದ್ವಿ, ಸೈಕಲಾಜಿಕಲ್ ಪ್ರಾಬ್ಲಮ್ ಹ್ಯಾಸ್ ಬಿಗನ್. This is going to be a cause of a great fall in his life. Withdrawal from the others. This is the first sign of psychological problem. A great calamity is going to happen. Withdrawal. ಆಮೇಲೆ ವರ್ಕ್ ಬಿಡೋದು. ವರ್ಕ್ ಕಡಿಮೆ ಮಾಡಿದ ತಕ್ಷಣ second stage he has reached of the psychological problems. It will collapse. He will collapse. ಇದೆರಡು. Now this is called balancing. ಮಾತಾಜಿ ಆ ಪ್ರಶ್ನೆ ಕೇಳಿದ್ರು, ಹೌ ಟು ಬ್ಯಾಲೆನ್ಸ್ ದಿ 3. ಸೊ ಇದು ಕೆಲಸದಿಂದ ಹಿಂದೆ ಬಿದ್ದಿದ ತಕ್ಷಣ ಒಂದು ಇಂಟರ್ನಲ್ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಾ ಇದೆ. ಜನಗಳಿಂದ ಬೇರೆ ಆಗಿದ ತಕ್ಷಣ ಪ್ರಾಬ್ಲಮ್ಮಿಂದನೇ ಅದು ಮಾಡ್ತಾಯಿದ್ದಾನೆ, ಸೈಕಲಾಜಿಕಲ್ ಪ್ರಾಬ್ಲಮಿಂದ ಮಾಡ್ತಾಯಿದ್ದಾನೆ. ಆಮೇಲೆ ಸೈಕಲಾಜಿಕಲ್ ಪ್ರಾಬ್ಲಮ್ಮು ಮತ್ತೆ ಮತ್ತೆ ಕಾಂಪ್ಲಿಕೇಟ್ ಮಾಡ್ತಾಯಿದೆ, ಇಲ್ಲದ್ದು ತೋರಿಸ್ತಾ ಇರುತ್ತೆ. ಅದಕ್ಕೆ ಪ್ರಮಾದ ಅಂತೀವಿ. ಪ್ರಮಾದ ಅಂದರೆ ರಾಂಗ್ ಅಂಡರ್ಸ್ಟ್ಯಾಂಡಿಂಗ್. ಯಾರೋ ಅಲ್ಲಿ ಹೋಟ್ಲಲ್ಲಿ ಇನ್ನೊಂದು ಟೇಬಲಲ್ಲಿ ನೈಫು ಫೋರ್ಕ್ ಎಲ್ಲ ತೊಗೊಂಡು ಮೀನು ತಿಂತಾಯಿದ್ದಾನೆ. ಇಲ್ಲಿ ನೋಡಿಬಿಟ್ಟು, ನೋಡು ಅವ್ನ ಕೈಯಲ್ಲಿ ಚಾಕು ಇಟ್ಕೊಂಡಿದ್ದಾನೆ, ಅವ್ನು ನನಗೆ ಹಾಕೋಕ್ಕೆ ಇಟ್ಕೊಂಡಿದ್ದಾನೆ. ಪ್ರಮಾದ ಅಲ್ಲಿ ಇಲ್ಲವೇ ಇಲ್ಲ. ಅದು ಅವನ ಪಾಡಿಗೆ ಅವನು ತಿಂತಾಯಿದ್ದಾನೆ. ಈ ಮನಸ್ಸು ಅದು ಕ್ರಿಯೇಟ್ ಮಾಡ್ತಾಯಿದೆ, ಯಾಕಂದರೆ ಇಟ್ಸ್ ಎ ಸ್ಟ್ರೇನ್ಡ್ ಮೈಂಡ್. ಅದು ಒಂದು ಸರ್ತಿ ನೀವು ವಿಡ್ರಾ ಮಾಡಿಕೊಂಡು ಕೆಲಸ ರೆಡ್ಯೂಸ್ ಮಾಡೋಕ್ಕೆ ಹೋಗಿದ ತಕ್ಷಣ ಸೊ ನಮಗೆ ನಮ್ಮ ರಾಮಕೃಷ್ಣ ಸಂಪ್ರದಾಯ, ನಮ್ಮ ಹಿರಿಯವರು ನಮ್ಗೆ ಹೇಗೆ ಮಾಡಿಕೊಟ್ಟಿದ್ದಾರೆ ಅಂದರೆ, ಇಫ್ ಯು ಡೂ 1 hour ಆಫ್ ಸ್ಪಿರಿಚುವಲ್ ಪ್ರಾಕ್ಟೀಸಸ್, 1 hour ಶಾಂತವಾಗಿ ಕೂತ್ಕೊಂಡು ಎಲ್ಲವನ್ನು ಮರೆತು ಭಗವಂತನ ಸ್ಮರಣೆ ಮಾಡಬೇಕಾದ್ರೆ ಅದಕ್ಕೆ 2 hours ಆಫ್ ಸಪ್ಲೈಯಿಂಗ್ ಥ್ರೂ ಸ್ಟಡೀಸ್ ಮಸ್ಟ್ ಬಿ ದೇರ್. ಆ ಸ್ಟಡೀಸ್ ಹೇಗೆ ಬೇಕಾದ್ರೂ ಆಗ್ಬೋದು, ಮ್ಯೂಸಿಕ್ ಆಗ್ಬೋದು, ಹಾಡು ಹೇಳೋದಾಗ್ಬೋದು, ಆಮೇಲೆ ಸ್ಕ್ರಿಪ್ಚರಲ್ ಸ್ಟಡೀಸ್ ಆಗ್ಬೋದು, ಲೈಫ್ ಆ್ಯಂಡ್ ಟೀಚಿಂಗ್ಸ್ ಆಫ್ ಇದು ಎಲ್ಲ ಸೇರಿ ಇದು ಒಂದೊಂದೂ ನಿಮಗೆ ಸಪೋರ್ಟ್ ಮಾಡ್ತಾ ಇರುತ್ತೆ, ಆ ಇನ್ನರ್ ಫ್ರೀಡಮ್ ಕೊಡ್ತಾ ಇರುತ್ತೆ. ಸಂತರ ಜೀವನ ಅದೆಲ್ಲ ಅದ್ರದ್ದು ಜ್ಞಾನ, ಭಗವಂತ ಅಂದರೆ ಏನು, ಆ ಪಡ್ಕೊಂಡಿದ್ದ ಜ್ಞಾನ, ಇದೆಲ್ಲ 2 ಗಂಟೆ ನೀವು ಸ್ಟಡೀಸಲ್ಲಿ ಕಳೆದ್ರೆ 1 ಗಂಟೆ ಶಾಂತವಾಗಿ ಪ್ರೀತಿಯಿಂದ ಎಲ್ಲ ಮರೆತು ಧ್ಯಾನ ಮಾಡ್ಬೋದು. ಆಮೇಲೆ ಈ 3 ಗಂಟೆ ಆಯ್ತು. ಇವಾಗ 3 ಗಂಟೆ ಇದನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ಇದ್ರ ಡಬಲ್ಲು 6 ಗಂಟೆ ಫಿಸಿಕಲ್ ವರ್ಕು ಬೇಕು. ಇಲ್ಲದೇ ಇದ್ದರೆ ನಿಮಗೆ ಬ್ಯಾಲೆನ್ಸೇ ಮಾಡೋಕ್ಕಾಗಲ್ಲ. ಒಂದು ಕಡೆ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ, ಸ್ಮೂತಾಗಿ ಹೋಗ್ತಾ ಇರುತ್ತೆ. 6 ಗಂಟೆ ವರ್ಕು, ಓಡಿ ಕೆಲಸ ಮಾಡ್ತಾ ಇರೋದು ಎಲ್ಲರ ಜೊತೆಯಲ್ಲಿ. ಆಮೇಲೆ 2 ಗಂಟೆ ಸ್ಟಡೀಸ್ಗೆ ಬಿಟ್ಕೊಡೋದು. ಇವಾಗ ನೀವು 1 ಗಂಟೆ ಜಾಸ್ತಿ ಮಾಡಬೇಕಾದ್ರೆ ಈ ಪ್ರಪೋರ್ಷನ್ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ಬೇಕು. ಇದೇ ಥರ ದಿಸ್ ಈಸ್ ಎಕ್ಸ್ಪ್ಯಾನ್ಷನ್ ಆಫ್ ಬೇಸ್ ಟು ರೇಸ್ ದಿ ಹೈಟ್. ನಾನು ಮೊನ್ನೆ ಯಾರಿಗೂ ಹೇಳ್ತಾ ಇದ್ದೆ, ಮಹರ್ಷಿ ಮಹೇಶ್ ಯೋಗಿ ಅವರು ನಾನು ಜಬಲ್ಪುರಲ್ಲಿ ಇರಬೇಕಾದ್ರೆ ಒಂದು 10 ಎಕರೆ ಜಾಗ ತೊಗೊಂಡಿದ್ರು. ಅವ್ರದ್ದು ಶಿಷ್ಯಂದಿರು, ಅವರು ಇರೋ ಫಾಲೋಯರ್ಸ್ಗೆ ಒಟ್ಟಿಗೆ ಇರಬೇಕು ಅವರು ಅಂತ. ಸೊ 200 ಫ್ಯಾಮಿಲೀಸ್ ಇರೋ ಹಂಗೆ ಅಲ್ಲಿ ಎಲ್ಲ ತಿಂಡಿ ತೀರ್ಥ ಅದು ಇದು ಅಂಗಡಿಗಳು ಎಲ್ಲ ಇರಬೇಕು, ಸ್ವಿಮ್ಮಿಂಗ್ ಪೂಲು ಏನೇನು ಬೇಕೋ ಎಲ್ಲ ಅದರೊಳಗೆ ಇರಬೇಕು. ಒಂದು ಸಿಟಿ ಇದ್ದಂಗೆ ಆ ಥರದ್ದೊಂದು ಮಾಡಬೇಕು ಅಂತ ಜಬಲ್ಪುರದಲ್ಲಿ. ಅಲ್ಲಿ ಅದ್ರ ಹೈಟು 200 ಫೀಟ್ ಬರುತ್ತೆ. 200 ಫೀಟು 20 ಮಾಡಿ ಅಂದರೆ 200 ಫೀಟು. 200 ಫೀಟ್ ರೇಸ್ ಮಾಡೋಕ್ಕೆ 5 ಕಿಲೋಮೀಟರ್ ಬೇಸ್ ಅದಕ್ಕೆ. ಇಲ್ಲ ನಿಲ್ಲಲ್ಲ, ಅದು ಗಾಳಿಗೆ ಬಿದ್ದು ಹೋಗುತ್ತೆ. ವಿಂಡ್ ಪ್ರೆಷರ್ ಎಷ್ಟಿರುತ್ತೆ ಆ ಹೈಟಲ್ಲಿ.
ಸೊ ಹೈಟ್ ಇನ್ಕ್ರೀಸ್ ಮಾಡಬೇಕಾದ್ರೆ ಬೇಸ್ ಇನ್ಕ್ರೀಸ್ ಮಾಡಬೇಕು. ಎಕ್ಸ್ಪ್ಯಾನ್ಷನ್ ಆಫ್ ಬೇಸ್ ಟೇಕ್ಸ್ ಪ್ಲೇಸ್ ಥ್ರೂ ವರ್ಕ್, ಓನ್ಲಿ ಥ್ರೂ ವರ್ಕ್, ಇನ್ಯಾವುದೂ ಇಲ್ಲ. ಯಾಕಂದರೆ ಫಿಸಿಕಲ್ ಬಾಡಿಲಿ ಲೆವೆಲ್ ಬರ್ತಾಯಿದೆ ಅದು. ಸೊ ಏನಿಲ್ಲ, ಏನಾನೇ ಆ್ಯಕ್ಟಿವಿಟೀಸು. ಇನ್ ದಟ್ ಯು ಕ್ಯಾನ್ ಇನ್ಕ್ಲೂಡ್ ಯುವರ್ ಫಿಸಿಕಲ್ ಎಕ್ಸಸೈಸಸ್ ಆಲ್ಸೋ. ಒಂದೊಂದು ಎಕ್ಸಸೈಸು ಮಾಡಬೇಕಾದ್ರೆ ಭಗವಂತನ ನಾಮಸ್ಮರಣೆ ಮಾಡಿಬಿಟ್ಟು ನಾನು ಫಿಸಿಕಲ್ ಎಕ್ಸಸೈಸ್ 3 ಸರ್ತಿ ಮಾಡ್ತೀನಿ ದಿನಕ್ಕೆ. ಬೆಳಿಗ್ಗೆ ಎದ್ದು ಬಿಫೋರ್ ಐ ಕಮ್ ಟು ಹೆವಿ ಮಾರ್ನಿಂಗ್ ಪ್ರೇಯರ್ ಬರೋ ಮುಂಚೆ ಐ ಡೂ 15 minutes in my room itself. Now I am joining people below. ಆಮೇಲೆ ಈ ಯೋಗಕ್ಕೆ ಬರ್ತೀನಿ. ಯೋಗ ಮಿಸ್ ಮಾಡಿಕೊಂಡ್ರೆ ರೂಮಲ್ಲಿ ಮಾಡ್ತೀನಿ. ಇಫ್ ಐ ಮಿಸ್ ಯೋಗ ಐ ವಿಲ್ ಡೂ ಇಟ್ ಅಟ್ ಹೋಮ್ ಇನ್ ಮೈ ರೂಮ್. ಆಮೇಲೆ ಫೈನಲಿ ಈವ್ನಿಂಗು ಬ್ಯಾಂಡ್ ತಗೊಂಡು ಐ ವಿಲ್ ಡೂ. ಅದರ್ವೈಸ್ ಬಾಡಿ ವೋಂಟ್ ಬಿ. ತಮಸ್ ಈಸ್ ಬ್ರೋಕನ್ ಥ್ರೂ ಓನ್ಲಿ ಬೈ ರಜಸ್. ಆ್ಯಂಡ್ ರಜಸ್ ಅಂತ ಆಸೆ ಪಟ್ಕೊಂಡು ಎಲ್ಲೆಲ್ಲೋ ಓಡೋಕ್ಕಾಗಲ್ಲ. ಸೊ ನೌ ಆ್ಯಂಡ್ ಐ ವರ್ಕ್ ನಾಟ್ ಲೆಸ್ ದೆನ್ 10 hours a day ನಾನ್ ಸ್ಟಾಪ್. ಎಲ್ಲೋ ಕಂಟಿನ್ಯೂಸ್ ಆಗಿ ಕೂತಿರ್ತೀನಿ ರಾತ್ರಿಯಿಂದ ಮತ್ತೆ ರಾತ್ರಿ ಬರೋವರೆಗೂ. ಉದಯದಿಂದ ಉದಯವರೆಗೂ ಅಂತ ಹೇಳ್ತಾರೆ ಆ ಥರ ಕಂಟಿನ್ಯೂಸ್ಲಿ. ದೇರ್ ಇಸ್ ನಾಟ್ ಇವನ್ ಎ ಸಿಂಗಲ್ ಡೇ ಇನ್ ಮೈ ಲೈಫ್ ವೆನ್ ಐ ಹ್ಯಾವ್ ನಾಟ್ ವರ್ಕ್ ಲೆಸ್ ದ್ಯಾನ್ 10 hours a day. ನಿಮ್ಗೆ 1 ಗಂಟೆ ನಿಮ್ಗೆ ಕೊಟ್ಟರೆ ನಾನು 1 ಗಂಟೆ ರಾತ್ರಿ ಅಲ್ಲಿ ನಿದ್ದೆ ಕಳೀತೀನಿ. ಸೊ ದಟ್ ಈಸ್ ಗಿವಿಂಗ್ ದಿ ಬೇಸ್ ಆಫ್ ಎಕ್ಸೈಸ್. ನೌ ಯುವರ್ ಲೈಫ್ goes smoothly. Work is smoothly going because you are supported by sadhana and studies. Sadhana is smoothly going because it is supported by studies and work. And studies is going on smoothly because it is supported by work and sadhana. This is the balanced way of living a pure spiritual life. Om Shanti Shanti Shanti. Hari Om Tat Sat. Shri Ramakrishna Arpanamastu.